ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇತ್ತೀಚೆಗೆ ನಾವು ರೆಸಾರ್ಟಿಗೆ ಹೋಗಿ ಬಂದಾದ್ಮೇಲೆ ನಾನು ಹಾಕಿದ ಔಟ್ಫಿಟ್ಗಳ ಬಗ್ಗೆ ಸುಮಾರು ಜನ ಎಂಕ್ವೈರಿ ಮಾಡ್ತಾ ಇದ್ರಿ. ನನಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡಿದ್ದೀರಾ, ಒಂದಷ್ಟು ಕಮೆಂಟ್ ಸೆಕ್ಷನಲ್ಲೂ ಕೂಡ ಡ್ರೆಸ್ ಲಿಂಕನ್ನು ಕೇಳಿದ್ದೀರಾ. ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಕೊಡೋಣ. ಮತ್ತು ನೀವೇನಕ್ಕೆ ಮುಂಚೆ ಹಾಕ್ತಾ ಇದ್ದೀವಿ ಮಾಂಗಲ್ಯ ಚೈನ್ನ ಹಾಕ್ತಾ ಇಲ್ಲ, ಏನಾಯಿತು? ಅದನ್ನೇ ಹಾಕ್ಕೊಳ್ಳಿ ರಮ್ಯಾ, ಚೆನ್ನಾಗಿರುತ್ತೆ ನಿಮಗೆ, ಅದೇ ತುಂಬ ಚೆನ್ನಾಗಿ ಸೂಟ್ ಆಗೋದು ಅಂತೆಲ್ಲ ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಸೊ ಅದ್ರ ಬಗ್ಗೆ ನಾನು ಮಾಂಗಲ್ಯ ಚೈನ್ ಬಗ್ಗೆ ಇತ್ತೀಚೆಗೆ ನಿಮ್ಮ ಜೊತೆ ಏನಕ್ಕೆ ನಾನು ಅದನ್ನು ಹಾಕ್ಕೊತಿಲ್ಲ, ನಾನು ಇತ್ತೀಚೆಗೆ ಹಾಕ್ಕೊಂಡೇ ಇಲ್ಲ. ಸೊ ಯಾಕೆ ಹಾಕ್ಕೊಂಡಿಲ್ಲ, ನನ್ನ ಹತ್ರ ಇಲ್ಲವೇ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೇಳೋಣ. ನೀವು ಕೇಳ್ತಾ ಇದ್ರಿ, ಅದು ನಿಮ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ರಮ್ಯಾ, ನೀವು ಅದನ್ನು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಇರಲಿಲ್ಲ. ನಾನು ಸ್ವಲ್ಪ ಸುಮ್ಮನೆ ಇದ್ದೆ. ಬಟ್ ಈಗ ಸ್ವಲ್ಪ ತಡ ಆಗ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಈ ವಿಷಯನ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಔಟ್ಫಿಟ್ಗಳ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಸ್ಟಾರ್ಟಿಂಗ್ ಏನು ಬರ್ಡೇ ದಿನ ಮನೆಯಿಂದ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದು ಟಾಪು ಮತ್ತು ಪ್ಯಾಂಟ್ ಬಗ್ಗೆ ಇರ್ಬೋದು. ಮತ್ತು ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ವೈಟ್ ಏನು ಮ್ಯಾಕ್ಸಿ ಗೌನ್ನ ಹಾಕಿದ್ದೆ ಅದ್ರ ಬಗ್ಗೆ, ಮತ್ತು ಆ ಒಂದು ಸ್ಕೈ ಬ್ಲೂ ಫ್ರಾಕು. ಸೊ ನಾನು ಏನು ಟ್ರಿಪ್ ಹೋಗಿದ್ದಾಗ ಏನು ಡ್ರೆಸ್ ವೇರ್ ಮಾಡಿದೆ ಅದು ಲಿಂಕ್ನೆಲ್ಲ ಸುಮಾರು ಜನ ನೈಟ್ ಡ್ರೆಸ್ ಬಗ್ಗೆ ಎಲ್ಲ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಇನ್ನೂ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಮ್ಮ ಮನೆಗೆ ಅಗ್ಯಾರೋ ರೀಗಲ್ ಪ್ಲಸ್ 2-in-1 ವಾಕ್ಯೂಮ್ ಕ್ಲೀನರ್ನ ತರಿಸಿದ್ವಿ. ಸೊ ಇದರಿಂದ ನಾವು ಮನೇನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಸೋಫಾನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಇದನ್ನು ಯೂಸ್ ಮಾಡೋದು ಅಷ್ಟೇ ತುಂಬಾ ಈಸಿ, ಲೈಟ್ ವೇಟ್ ಇರುತ್ತೆ. ತುಂಬ ಈಸಿಯಾಗಿ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದಕ್ಕೆ ಸೋಫಾ ಕ್ಲೀನ್ ಮಾಡೋದಕ್ಕೆ ಬೇಕಾದಂಥ ಬ್ರಷ್ ಇರ್ಬೋದು, ಆ್ಯಂಡ್ ಈ ಒಂದು ಏನು ಮೇನ್ ಬಾಡಿ ಪಾರ್ಟ್ ಇರ್ಬೋದು ಈ ಒಂದು ವಾಕ್ಯೂಮ್ ಕ್ಲೀನರ್ದು, ಜೊತೆಗೆ ಬೇಕಾದಂಥ ಹ್ಯಾಂಡಲ್ಲು. ಸೊ ಎಲ್ಲವನ್ನು ಕೊಟ್ಟಿರ್ತಾರೆ. ಆ್ಯಂಡ್ ವಯರ್ ಲೆಂತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ತುಂಬಾ ಈಸಿಯಾಗಿ ಕ್ಲೀನಿಂಗಿಗೆ ಬಳಸ್ಕೊಬೋದು. ನವೀನ್ ಅದನ್ನು ನೋಡಿಬಿಟ್ಟು ತುಂಬ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಹೇಗೆ ಏನು ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದ್ರ ಬಗ್ಗೆ ತುಂಬ ರಿವ್ಯೂನ ನೋಡಿದ್ದೆ. ತುಂಬ ಚೆನ್ನಾಗಿದೆ ಅಂತ ನನಗೆ ಇದು ವಿಷಯ ಗೊತ್ತಾದಮೇಲೆ ಓಕೆ ಇದನ್ನು ತರಿಸೋಣ ಅಂತ ತರಿಸಿದ್ದೀನಿ. ಸೊ ಮೊದಲನೇದಾಗಿ ನಾವು ಹ್ಯಾಂಡಲ್ನ ಕನೆಕ್ಟ್ ಮಾಡಬೇಕು. ಮೇನ್ ಯೂನಿಟ್ ಏನಿರುತ್ತೆ ಅದಕ್ಕೆ ಕನೆಕ್ಟ್ ಮಾಡಬೇಕು. ಅಲ್ಲಿ ಒಂದು ವಿಂಡ್ ಹುಕ್ ಬಟನ್ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ನಾವೇನಾದ್ರು ರಿಲೀಸ್ ಮಾಡಬೇಕಂತ ಅಂದರೆ ಅದನ್ನು ಪ್ರೆಸ್ ಮಾಡಿ ಬಟನ್ನ ಪ್ರೆಸ್ ಮಾಡಿ ಹ್ಯಾಂಡಲ್ನ ಎಳೆದ್ರೆ ಅದು ಓಪನ್ ಆಗುತ್ತೆ. ಸೊ ನೋಡಿ ಈಗ ಇದು ಈ ಥರ ಫಿಕ್ಸ್ ಆಗಿದೆ ಅಲ್ವಾ. ಇದಾದಮೇಲೆ ನೋಡಿ ಯೂಸರ್ ಮ್ಯಾನ್ಯುಯಲ್ನು ಕೊಟ್ಟಿರ್ತಾರೆ ನಮಗೆ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ. ಈಗ ನಾನು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹ್ಯಾಂಡಲ್ನ ವೀಲ್ ಕೂಡ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ಇದು ಮೂವ್ ಆಗುತ್ತೆ ಮತ್ತು ಕಸನೂ ಅಷ್ಟೇ ಚೆನ್ನಾಗಿ ತೊಗೊಳುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬಿದ್ದಿರೋಂಥ ಕಸನ ಎಷ್ಟು ಚೆನ್ನಾಗಿ ಅದು ತೊಗೊಳುತ್ತೆ ಅಂತ ಅಂದ್ಬಿಟ್ಟು. ಮನೆ ಬೇಗನೆ ಕ್ಲೀನ್ ಆಗುತ್ತೆ, ತುಂಬ ನೀಟಾಗಿ ಕ್ಲೀನ್ ಆಗುವಂಥದ್ದು. ಜೊತೆಗೆ ಬರೀ ಫ್ಲೋರಿಂಗ್ ಮಾತ್ರ ಅಲ್ಲ, ನೀವು ಡಸ್ಟ್ ಇರುತ್ತೆ ನೋಡಿ, ಈ ಸೋಫಾ ಕಾರ್ನರ್ಸಲ್ಲೆಲ್ಲ ಡಸ್ಟ್ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಅನುಕೂಲ ಆಗುತ್ತೆ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು ಆ ವಿಷಯದಲ್ಲಿ. ನೋಡಿ ಈಗ ಡಸ್ಟೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದನ್ನು ನಾವು ಈಗ ರಿಮೂವ್ ಮಾಡಬೇಕಂತಂದರೆ ಜಸ್ಟ್ ಅದು ಏನು ಪ್ರೆಸ್ ಮಾಡಬೇಕು, ಆ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಇದು ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಒಂದು ಡಸ್ಟ್ ಕಪ್ನ ರಿಲೀಸ್ ತೊಗೊಂಡು ನಾವು ಕ್ಲೀನ್ ಮಾಡ್ಕೊಬೋದು. ಆ ಡಸ್ಟ್ ಕಪ್ ರಿಲೀಸ್ ಬಟನ್ನ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇದರಿಂದ ನಾವು ಡಸ್ಟ್ ಕಪ್ನ ಹೊರಗೆ ತೆಗೆದು ಕ್ಲೀನ್ ಮಾಡ್ಕೊಬೋದು. ಎಷ್ಟು ಕಸ ಎಷ್ಟು ಈಸಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ನೋಡಿ ಆ ಕಸನ ನಾನು ಹೊರಗೆ ತೆಗೆದು ಹಾಕ್ತಾಯಿದ್ದೀನಿ. ಈಗ ನಾನು ಸೋಫಾ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಈಗ ನಾವು ಮತ್ತೆ
ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಈ ಥರ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬೇಕಾಗಿರೋಂಥ ಸೋಫಾ ಕ್ಲೀನ್ ಮಾಡೋದಕ್ಕೆ ಬೇಕಾಗಿರೋಂಥ ಬ್ರಷ್ನ ನಾನು ಕನೆಕ್ಟ್ ಮಾಡ್ಕೊತೀವಿ. ಇದನ್ನು ರಿಮೂವ್ ಮಾಡಿ ಅದನ್ನು ಕನೆಕ್ಟ್ ಮಾಡ್ಕೊಬೋದು. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ನೀವೇ ಯೂಸ್ ಮಾಡಿದ್ಮೇಲೆ ಹೇಳ್ತೀರಾ ಎಷ್ಟು ಈಸಿಯಾಗಿದೆ ಅಲ್ವಾ ಇದು ಕ್ಲೀನಿಂಗ್ ಪ್ರೋಸೆಸ್ಸಿಗೆ ಅಂತ ಅಂದ್ಬಿಟ್ಟು. ಸೆಕ್ಷನ್ ಎಂಡಿಗೆ ಆ ಬ್ರಷ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಸೋಫಾಗಳನ್ನ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಎಷ್ಟು ಚೆನ್ನಾಗಿ ಬ್ರಷ್ ಮಾಡ್ಕೊಬೋದು ನಾವು. ಸೋಫಾಲಿರೋವಂಥ ಡಸ್ಟ್ ಯಾವ ಥರ ನಮ್ಮ ಕಣ್ಣಿಗೆ ಕಾಣ್ತಾನೆ ಇರಲ್ಲ, ಅದ್ಲಿಕ್ಕೆ ಡಸ್ಟ್ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಿರಲ್ಲ. ಬಟ್ ಅದನ್ನು ಕ್ಲೀನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇತ್ತು ಆ ಒಂದು ಸರ್ಫೇಸ್ ಮೇಲೆ ಅಂತ ಅಂದ್ಬಿಟ್ಟು. ಇದು ತುಂಬಾ ಕ್ವಿಕ್ಕಾಗಿ ತುಂಬಾ ಈಸಿಯಾಗಿ ಆಗುತ್ತೆ. ಸೋಫಾ ಎಡ್ಜಸ್ಸಲ್ಲಿರೋವಂಥ ಡಸ್ಟನ್ನ ಕ್ಲೀನ್ ಮಾಡೋದಕ್ಕೆ ಈ ಥರ ನಾವು ಟೂಲ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಓವರಾಲಾಗಿ ಹೇಳ್ಬೇಕಂತ ಅಂದರೆ ಈ ವಾಕ್ಯೂಮ್ ಕ್ಲೀನರ್ ನನಗೆ ಪರ್ಸ್ನಲಿ ಬೆಸ್ಟ್ ಅಂತ ಅನಿಸ್ತು. ತುಂಬ ಈಸಿ ಮಾಡಿಕೊಡುತ್ತೆ ಕೆಲಸನ. ಈಗ ನಾವು ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಎಷ್ಟರ ಮಟ್ಟಿಗೆ ಆ ಒಂದು ಡಸ್ಟ್ ಕಲೆಕ್ಟ್ ಆಗಿದೆ ಈ ಒಂದು ಡಸ್ಟ್ ಕಪ್ಪಲ್ಲಿ ಅಂತ. ಈಗ ನೀವು ನೋಡ್ಬೋದು ನೋಡಿ, ಇದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಸೋಫಾ ಮೇಲೆ ಆಗಲಿ ಏನೇ ಇದ್ರೂ. ಬಟ್ ಯಾವ ರೇಂಜ್ಗೆ ಇದೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ನಾವು ಮತ್ತೆ ಡ್ರೈ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದರೆ ನೀವು ಕೂಡ ಬೈ ಮಾಡಿ. ಮೊದಲನೇದಾಗಿ ಈ ಡ್ರೆಸ್ ನಾನು ಏನು ಹಾಕ್ಕೊಂಡಿದ್ದೆ, ಈ ಟಾಪ್ ಆ್ಯಂಡ್ ಪ್ಯಾಂಟು, ಇದ್ರ ಬಗ್ಗೆನೂ ಸುಮಾರು ಜನ ಸ್ವಲ್ಪ ನಾವು ಈ ಥರದ್ದು ಹಾಕ್ಕೊಂಡಾಗ ಸ್ವಲ್ಪ ತಿನ್ನಾಗಿ ಕಾಣಿಸ್ತೀವಿ, ಸಣ್ಣ ಕಾಣಿಸ್ತೀವಿ. ನಾನು ಇನ್ನೂ ಸಣ್ಣ ಆಗಬೇಕು. ಬಟ್ ಈ ಥರ ಡ್ರೆಸ್ಗಳನ್ನ ಹಾಕ್ಕೊಂಡಾಗ ನಿಜವಾಗ್ಲೂ ಸ್ವಲ್ಪ ಹೆಂಗಾಗಿ ಕಾಣ್ತೀವಿ ಮತ್ತು ಸ್ವಲ್ಪ ತಿನ್ನಾಗಿ ಕಾಣಿಸ್ತೀವಿ. ನಾನು ಈ ಔಟ್ಫಿಟ್ನ ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು. ಸೊ ಇದೆಲ್ಲ ವಾಶ್ ಆಯಿತು ಒಂದು ರೌಂಡು, ಹಾಗಾಗಿ ಮಡ್ಚಿಡೋಣ ಅಂತ ತೊಗೊಂಡು ಬಂದೆ. ಹಾಗೆ ಕೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಸ್ಟೈಲ್ ಯೂನಿಯನಿಂದಾನೆ ತೊಗೊಂಡಿದ್ದು. ಅದಾದಮೇಲೆ ನಾನು ವೇರ್ ಮಾಡಿದ್ದು ಈ ವೈಟ್ ಫ್ರಾಕ್ ಬಗ್ಗೆ ಅಂತೂ ತುಂಬ ಅಂದರೆ ತುಂಬಾ ಎಂಕ್ವೈರಿ ಬಂತು. ಸೊ ಈ ಫ್ರಾಕ್ನೂ ಅಷ್ಟೇ ನಾನು ಸ್ಟೈಲ್ ಯೂನಿಯನಲ್ಲೇ ತೊಗೊಂಡಿದ್ದು. ಈ ಫ್ರಾಕ್ ಬಂದು 1599 600 ಒಟ್ಟಿನಲ್ಲಿ 1500 1600 ಒಳಗಡೆ ಇರುತ್ತೆ. ಸೊ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಕೆಲವೊಂದು ನಾವು ಅನ್ಬೋದು ಹೊರಗಡೆ ನಮ್ಗೆ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು ಅದು ಇದು ಅಂತ. ಬಟ್ ಬ್ರ್ಯಾಂಡ್ ಯಾವತ್ತೂ ಬ್ರ್ಯಾಂಡೇನೆ. ಹಂಗಂತ ಅಂದ್ಬಿಟ್ಟು ನಾನು ಹೊರಗಡೆ ತೊಗೊಳೋದಿಲ್ಲ ಅಂತ ಅಲ್ಲ. ನಾನು ಎಲ್ಲ ಥರ ಶಾಪಿಂಗ್ ಮಾಡ್ತೀನಿ, ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ತೀನಿ. ಮತ್ತು ನಾನು ಹೊರಗಡೆ ಸ್ಟ್ರೀಟಲ್ಲಿ ಸಿಗೋದೂ ಕೂಡ ನಂಗೆ ಇಷ್ಟ ಆಯಿತಾ, ಅದೇನೋ ಆ ಟಾಪ್ ಚೆನ್ನಾಗಿದೆ ಅನಿಸ್ತಾ ತೊಗೊತೀನಿ. ಸೊ ಅಲ್ಲೇ ತೊಗೋಬೇಕು ಇಲ್ಲೇ ತೊಗೋಬೇಕು ಅನ್ನೋ ಮನಸ್ಥಿತಿ ಏನು ಇಲ್ಲ, ಓಕೆನಾ. ಸೊ ಇದು ಆ ವೈಟ್ ಫ್ರಾಕು ತುಂಬ ಚೆನ್ನಾಗಿದೆ. ನಂಗೆ ವೈಟಲ್ಲಿ ಒಂದು ಫ್ರಾಕ್ ತೊಗೊಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಆ್ಯಂಡ್ ಇದನ್ನು ತೊಗೊಂಡೆ. ಈ ವೈಟ್ ಇದೆಯಲ್ಲ, ಇದನ್ನು ಯಾರು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ. ಆಮೇಲೆ ಇದನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ನಾನು. ಸೊ ಈ ಡ್ರೆಸ್ ಏನಿದೆ ಇದು ಆ್ಯಕ್ಚುಲಿ ಲಾಂಗ್ ಇದೆ, ನನಗೆ ತುಂಬಾ ಫೇವ್ರೆಟ್ ಆಯಿತಾ. ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಬಟ್ ಇದನ್ನು ನಾನು ತೊಗೊಂಡಿದ್ದು ಹೊರಗಡೆ ಶಾಪಲ್ಲಿ. ಸೊ ಹೊರಗಡೆ ಶಾಪಲ್ಲಿ ನನಗೆ ಇದು ಅವ್ರ ಪ್ರೈಸ್ ಹೇಳಿದಾಗ 1400 ರುಪೀಸ್ ಹೇಳಿದ್ರು. ನಾನು ಬಾರ್ಗೇನ್ ಮಾಡಿ 1100 ರುಪೀಸ್ ಏನೋ ಕೊಟ್ಟೆ ಆಯಿತಾ. ಬಟ್ ಇದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಸೇಮ್ ಆಯಿತಾ, ಈ ಥರನೇ ಇದು ಕ್ವಾಲಿಟಿ ಸೇಮ್ ಚೆನ್ನಾಗಿದೆ. ಮತ್ತು ಇಲ್ಲಿ ಎಲಾಸ್ಟಿಕ್ ಬರುತ್ತೆ, ಸ್ಲೀವ್ಸ್ ಹತ್ರ ಎಲಾಸ್ಟಿಕ್ ಬರುತ್ತೆ. ಹಾಕೊಂಡಾಗಲೂ ಅಷ್ಟೇ ಅದು ಫೋಟೋಸು ನಾನು ಹಾಕ್ತೀನಿ ಆಯಿತಾ, ಯಾವ್ಯಾವ ಔಟ್ಫಿಟ್ ಹಾಕೊಂಡಾಗ ಯಾವ ಥರ ಕಾಣಿಸ್ತಾ ಇತ್ತು ಅಂತ ನೀವು ನೋಡ್ತಿರ್ಬೋದು. ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು. ಲೆಂತ್ ಇದೆ ಫ್ರಾಕ್, ಸ್ಲೀವ್ಲೆಸ್ ಬರುತ್ತೆ, ಸೂಪರ್ ಆಗಿತ್ತು. ಸೊ ಇದನ್ನು ನಾನು ಹೊರಗಡೆ ಶಾಪಲ್ಲಿ ತೊಗೊಂಡಿದ್ದು. ಹೊರಗಡೆ ಶಾಪ್ ಅಂತ ಅಂದರೆ ಮಾಮೂಲಿ ಈ ಮಾರ್ಕೆಟ್ ರೋಡಲ್ಲಿ ಶಾಪ್ಸ್ ಇರುತ್ತೆ ನೋಡಿ, ಅಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಇದನ್ನಾಯಿತು. ಅದಾದಮೇಲೆ ಇದು ನಾನು ಇನ್ಸ್ಟಾದಲ್ಲೇ ಶೇರ್ ಮಾಡಿದ್ದೀನಿ. ಇದು ಬಂದು ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಸ್ಟ್ರೈಪ್ ಬರುತ್ತೆ. ಇದು ಅರೌಂಡ್ 350 400 ಒಳಗೆ ಅಷ್ಟೇ ಆಯಿತಾ. ಇದ್ರದ್ದು ಫೋಟೋ ಹಾಕಿದ್ದೀನಿ ನಾನು. ಇದಿಷ್ಟ ಆಯಿತು. ಮತ್ತು ನೈಟ್ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಹಾಕಿದ್ದು ನೈಟ್ ಡ್ರೆಸ್ದು ಫೋಟೋನು ಕೂಡ ಅಲ್ಲೇ ಶೇರ್ ಮಾಡ್ತೀನಿ. ಸ್ವೆಟರ್ ಹಾಕ್ಕೊಂಡಿದ್ದೆ. ಸೊ ಆ ನೈಟ್ ಡ್ರೆಸ್ಸು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಅದು ಅಷ್ಟೇ ಮೆಟೀರಿಯಲ್ಲು ಚೆನ್ನಾಗಿದೆ ಮತ್ತು ಲುಕ್ ವೈಸು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರದ್ದು ನನಗೆ ಇಲ್ಲಿ ಲಿಂಕ್ ಶೇರ್ ಮಾಡೋದಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮ್ನ ನೀವು ಚೆಕ್ ಮಾಡಿದ್ರೆ ಲಿಂಕ್ ಕೊಡೋ ಅಂಥದ್ದನ್ನೆಲ್ಲ ನಾನು ಅಲ್ಲಿ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ರಮ್ಯಾ ನವೀನ್ ಗೌಡ _ಮೈಸೂರು ಅಂತ ನನ್ನ ಇನ್ಸ್ಟಾ ಪೇಜ್ ಇದೆ. ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಹೋಗಿ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ. ನಿಮಗಲ್ಲಿ ಈ ಔಟ್ಫಿಟ್ ಇನ್ಫಾರ್ಮೇಷನ್ಸ್ ಏನೇ ಇದ್ರೂ, ಲಿಂಕ್ ಬೇಕು, ಆನ್ಲೈನಲ್ಲಿ ಶಾಪ್ ಮಾಡಿರೋದೇನೇ ಇದ್ರೂ ನಿಮ್ಗಲ್ಲಿ ಸಿಕ್ಬಿಡುತ್ತೆ. ಸೊ ಅದಾದಮೇಲೆ ಮೇನ್ ವಿಷಯಕ್ಕೆ ಬರೋಣ. ಸೊ ನಾನೀಗ ಈ ಸರನ ಹಾಕಿದ್ದೀನಿ.
ಸೊ ಇದು ಬಂದು ನೀವು ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ, ನಾನು ಏನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಮಾಂಗಲ್ಯ ಚೈನು, ಅದು 2 ಲೈನ್ಸ್ದು ಅದು ಆ್ಯಕ್ಚುಲಿ. ಆ್ಯಂಡ್ ಈಗ ನಾನು ಈ ಥರ ಮಾಪ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಾಗಿ ಇದು ಗೋಲ್ಡ್ ಅಲ್ಲ ಆಯಿತಾ, ಇದು ಇಮಿಟೇಷನ್ ಜ್ಯುವೆಲ್ರಿ. ಬಟ್ ನನ್ನ ಗೋಲ್ಡ್ ಜ್ಯುವೆಲ್ರಿ ಏನಾಯಿತು ಅಂತ ಕೇಳೋದಾದರೆ, ನನಗೆ ಏನಂತಂದರೆ ನಮ್ಮ ಆರ್ಯ ಇದ್ದಾನಲ್ಲ, ಆಲ್ರೆಡಿ ನವಿಂದು ಒಂದು ಸರನ ಕಿತ್ತು ಹಾಕಿದ್ದಾನೆ. ನಂದು ಕೂಡ ಅದೇ ಥರ ಅದು 2 ಲೇಯರ್ಸ್ ಏನಿತ್ತು, ಅವ್ನು ಎತ್ಕೊಂಡಾಗ ಅವ್ನು ಫಸ್ಟ್ ಇಟ್ಕೊಳ್ಳೋದು ಸರನ. ಸೊ ಅದನ್ನು ಎಳೆದ, ಅದು ಕಿತ್ತೋಯ್ತು. ನನಗೆ ಅದು ಕಿತ್ತೋದ್ಮೇಲೆ ಮತ್ತೆ ಅದೇನೋ ಸಾಲ್ಡ್ರ್ ಮಾಡಿಸೋದು ಅಂತಲ್ಲ, ಅದನ್ನೆಲ್ಲ ಮಾಡಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನೆಕ್ಸ್ಟ್ ನಾನೇನು ಅಂದ್ಕೊಂಡೆ ಅಂತ ಅಂದರೆ, ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಈಗಲೂ ನಾನು ಇಮಿಟೇಷನ್ ಜ್ಯುವೆಲ್ರಿ ತಗೊಂಡು ಹಾಕೊಂಡಿದ್ರು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಈ ಥರ ಮಾಪದು ಬರುತ್ತೆ ನೋಡಿ, ಮಾಪ್ ಚೈನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೊ ನಾನು ಈ ಹಿಂದೆನೂ ಒಂದ್ಸಲ ಹೇಳಿದ್ದೆ, ನಂಗೆ ಅದು ಆ ಥರ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಾಪ್ ಡಿಸೈನ್ ಯಾವ ಥರ ಇರಬೇಕು ಅಂದರೆ, ಲೈಕ್ 3 ಅದು ಆ ಡೈಮಂಡ್ ಇದು ಸ್ಟಾರ್ ಇದ್ರಲ್ಲಿ ಬರುತ್ತಲ್ಲ ವೈಟ್ ಸ್ಟೋನಲ್ಲಿ, ಆ ಥರ 3 ಸ್ಟೋನ್ ಇದಿರೋದು ಫ್ಲವರ್ ಡಿಸೈನ್ ಇರೋವಂಥದ್ದು ಆ ಥರದ್ದೇ ಅದು. ಸೊ ನಾನು ಹಾಗಾಗಿ ಅದನ್ನು ಹಾಕ್ಬಿಟ್ಟು ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು, ಹೊಸ ಮಾಂಗಲ್ಯ ಚೈನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಪ್ರಾಬಬ್ಲಿ ನನಗಿನ್ನೊಂದು 10-15 ಡೇಸ್ ಅಷ್ಟರಲ್ಲಿ ಅದು ಸಿಗುತ್ತೆ. ಅದು ಸಿಕ್ಕಾದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ನನಗೆ ಅದು ಸಿಂಗಲ್ ಲೈನ್ದು ಅದು ತುಂಬಾ ಒಂದು ಸಿಂಗಲ್ ಲೈನ್ ಅಂತೀನಿ, ಡಬಲ್ ಲೈನ್ದು ಏನು ನಾನು ಚೈನ್ ಯೂಸ್ ಮಾಡ್ತಾಯಿದ್ದೆ ಅದಕ್ಕೆ ತುಂಬಾ ಎಮೋಷನ್ಸ್ ಇದೆ. ಯಾಕಂದರೆ ನಾನು ಮದುವೆ ಆದಾಗ ನನ್ನ ಹತ್ರ ಇದ್ದಿದ್ದು ಸಿಂಗಲ್ಲೇನೆ ಆಯಿತಾ. ಆಮೇಲೆ ಏನೋ ಒಂಥರ 2 ಲೈನ್ ಇರೋದು ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಆಗ ನನ್ನ ಮದುವೆ ಟೈಮಲ್ಲಿ 3,000 ಇತ್ತು ಚಿನ್ನ. ಆಮೇಲೆ ನಾನು ಇದನ್ನು ಮಾಡಿಸ್ಕೊಳ್ಳೋಷ್ಟರಲ್ಲಿ ಮೇ ಬಿ ಒಂದು 4,000 ಆ ಥರ ಆಗಿತ್ತು ಅನಿಸುತ್ತೆ. ಫಸ್ಟ್ ನಮ್ಮ ಲೈಫಲ್ಲಿ ನಾವಿಬ್ಬರು ಫಸ್ಟ್ ನಾನು 2 ಲೈನ್ದು ಮಾಂಗಲ್ಯ ಚೈನ್ ಹಾಕ್ಕೊಬೇಕು ಅಂತ ಆಸೆಪಟ್ಟೆ. ನವೀನ್ ಅವರು ಅಷ್ಟೇ, ನಾನು ಹೆಂಡತಿ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಗೆ ಯಾವುದೋ ಅಮೌಂಟ್ ಬರಬೇಕಿತ್ತು, ಬಟ್ ಆ ಅಮೌಂಟ್ ಆ ಟೈಮಲ್ಲಿ ಬಂದಿರಲಿಲ್ಲ. ಹೋಗ್ಬಿಟ್ಟು ಇಂಟ್ರೆಸ್ಟಿಗೆ ಅಮೌಂಟನ್ನ ತೊಗೊಂಡು ಬಂದು 2.5% ಇಂಟ್ರೆಸ್ಟ್ಗೆ ಹೋಗ್ಬಿಟ್ಟು ಅಮೌಂಟನ್ನ ತೊಗೊಂಡು ಬಂದು ನಾನು ಆ ಮಾಂಗಲ್ಯ ಚೈನ್ನ ಮಾಡಿಸ್ಕೊಂಡಿದ್ದೆ. ನಂಗೆ ಅದು ಒಂದು ಎಮೋಷನ್ ಅದು ಆ ಥರ ತುಂಬ ಚೆನ್ನಾಗೇ ಆಗಿತ್ತು. ಇವನು ಹಂಗೆ ಕಿತ್ತು ಹಾಕ್ತಾನೆ. ನಮ್ಮಮ್ಮ ಯಾವಾಗಲೂ ಎದುರ್ಕೋತಾ ಇರ್ತಾರೆ, ಯಾಕಂದರೆ ಜಾಸ್ತಿ ಈಗ ಅಮ್ಮನ ಜೊತೆ ಅವ್ನು ಇರ್ತಾನಲ್ವ, ನಮ್ಮ ಅಮ್ಮಂದು ಚೈನ್ ಕರೆಕ್ಟಾಗಿ ಅವ್ನು ಸಿಗೋದೇ ಅದು ಹಿಂಗೆ ಕಿತ್ತಿ ಎಳೆದು ಬಿಡ್ತಾನೆ. ಸೊ ಅಷ್ಟು ಟೆನ್ಷನ್ ಆಗುತ್ತೆ ಅವನು. ಈಗ ಇರೋ ಗೋಲ್ಡ್ ಪ್ರೈಸಲ್ಲಿ ಈಗ 12,800 ಚಿಲ್ಲರೆ ಬಂದಿದೆ, 12,800 ಆ ಥರ ಬಂದಿದೆ ಇವತ್ತಿನ ಗೋಲ್ಡ್ ಪ್ರೈಸು. ಬಟ್ ತುಂಬ ಜಾಸ್ತಿ ಇತ್ತು, 15-16 ತನಕ ರೀಚ್ ಆಗಿತ್ತು. ಈಗೇನೋ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋರು ಸ್ವಲ್ಪ ಗಮನ ಇಟ್ಟು ಎವ್ರಿಡೇ ರೇಟ್ನ ನೋಡ್ಕೊಳ್ಳಿ, ಯಾವಾಗ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ತುಂಬ ಕಮ್ಮಿ ಆಗುತ್ತೆ ಅಂತ ಕಾಯ್ದೆ ಕೂತ್ಕೊಬಾರ್ದು. ಆದರೆ ಇವತ್ತೊಂದಷ್ಟಕ್ಕೆ ಹಾಕ್ಕೊಳ್ಳಿ, ಸಣ್ಣ ಪುಟ್ಟದ್ದೇ ಆಗಲಿ, ಅದು ಏನೋ ಒಂಥರ ಸೇವಿಂಗ್ಸ್ ಥರ ಆಗುತ್ತೆ. ನಾಳೆ ಕಮ್ಮಿ ಆಗಬಹುದು, ಜಾಸ್ತಿನೂ ಆಗಬಾರ್ದು ಅಂತ ಏನೂ ಇಲ್ಲ. ಒಂದು 11 ತನಕನಾದರೂ ಬರ್ಬೋದು ಅಂತ ನನಗನ್ಸುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಾನು ಹೇಳಿದ್ನಲ್ಲ ನನ್ನ ಮಾಂಗಲ್ಯ ಚೈನ್ ಕತೆ ಹಿಂಗಾಯಿತು. ನಾನು ಇದನ್ನು ಯಾವತ್ತೋ ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ ಇದ್ದೆ. ನಾವಿನ್ ಬೇಡ ಬಿಡು, ತೀರಾ ಎಲ್ಲನೂ ಇದು ಮಾಡೋದು ಬೇಡ, ಇನ್ನೇನು ಬಂದ್ಬಿಡುತ್ತಲ್ಲ ಅವಾಗ ತೊಗೊಂಡಾಗಲೇ ಹೇಳಿದ್ರಾಯ್ತು ಅಂತ. ಸೊ ಫ್ರೆಂಡ್ಸ್, ಮತ್ತೆ ನಾನು ಹೊಸ ಕಲೆಕ್ಷನ್ ಏನು ಹೊಸ ತೊಗೊಂಡಾಗ ಯಾವ ಥರ ಇದೆ ಏನೋ ಅದ್ರ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.